ಬೆಂಗಳೂರಿನ ಬಾಣಸವಾಡಿಯ ಹೊರಮಾವಿನಲ್ಲಿರುವ ನಿಸರ್ಗ ಕೆಎನ್ಸಿ ಆರೋಗ್ಯಧಾಮ ಕೇಂದ್ರವು ವಯೋವೃದ್ಧರ ದೀರ್ಘ ಕಾಯಿಲೆಗಳಿಗೆ ಚಿಕಿತ್ಸೆ, ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರವೂ ಹೌದು. ಬೆಂಗಳೂರಿನ ಬಾಣಸವಾಡಿಯ ಹೊರಮಾವಿನಲ್ಲಿರುವ ಕರುಣಾಮೃತ ನವಚೈತನ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಮತ್ತು ರಿಹ್ಯಾಬಿಲಿಟೇಷನ್ ನರ್ಸಿಂಗ್ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಮಂಜುಳಾ ಶುಭಶ್ರೀ ಅವರು ಹೀಗೆ ಹೇಳಿದ್ದಾರೆ. ಇಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ 24 ಅವರ್ಸ್ ನರ್ಸಿಂಗ್ ಕೇರ್ ಇದೆ, ಡಾಕ್ಟ್ರ್ ಕೇರ್ ಇದೆ, ಫುಡ್ಡು, ಅಕಾಮಿಡೇಷನ್, ಕ್ಲೀನಿಂಗ್, ಲಾಂಡ್ರಿ, ಅಟೆಂಡರ್ಸ್ ಎಲ್ಲ ಥರ ಫೆಸಿಲಿಟೀಸ್ ಇಟ್ಟಿದ್ದೀವಿ. ಇಲ್ಲಿ ಯಾವುದೇ ಥರ ಕೇಸ್ ಬಂದ್ರೂ ನೋಡ್ಕೊಳ್ಳೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಈ ಕೆಲವೊಂದು ಹಾಸ್ಪಿಟ್ಲಿಂದ ಬರ್ತಾರೆ, ಅವ್ರು ಕೊನೆ ಒಂದು ಇದರಲ್ಲಿರ್ತಾರೆ, ಯಾವುದೇ ಥರ ಮೆಡಿಸನ್ಗಳಾಗೋದಿಲ್ಲ, ಯಾವ ಮೆಡಿಸನ್ ಕೊಟ್ಟರು ಇವ್ರಿಗೆ ಇಂಪ್ರೂವ್ಮೆಂಟ್ ಅಂತ ಇರೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಬಂದು ಹೇಳ್ತಾರೆ. ಅಂಥವ್ರನ್ನೂ ಸಹ ತಗೊಂಡು ಅವರು ಇರೋಷ್ಟು ದಿನ ನೋಡ್ಕೊಳ್ಳಿ ಅಂತ ಬರ್ತಾರೆ. ಅಂಥವ್ರನ್ನೂ ಸಹ ತಗೊಂಡು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ನೋಡಿಕೊಂಡು ನಮ್ಮ ಕೈಲಾಗಿದ್ದ ಸೇವೆನ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ಡಿಮಾನ್ಷಿಯಾ ಕೇಸಸ್ ಬರುತ್ತೆ. ಡಿಮಾನ್ಷಿಯಾ ಹುಷಾರಾಗೋದಿಲ್ಲ, ಅದು ಮೆಡಿಸನ್ ಕೊಟ್ಟರು ಸಹ ಅದಕ್ಕೆ ಎಫೆಕ್ಟ್ ಆಗೋದಿಲ್ಲ. ಆ ಥರ ಕೇಸ್ನೂ ನಾವು ನೋಡ್ಕೊಳ್ತೀವಿ. ಮತ್ತು ಇವರು ಮೆಂಟಲಿ ಡಿಸೇಬಲ್ಸ್ ಇರ್ತಾರೆ, ನಿಮ್ಮಾನ್ಸು ಹೊರಗಡೆ ಎಲ್ಲ ಕಡೆಯಿಂದನೂ ಟ್ರೀಟ್ಮೆಂಟ್ ತೊಗೊಂಡು ಬಂದು ನೋಡ್ತಾ ಇರ್ತಾರೆ. ಅವರು ನಮ್ಮಲ್ಲಿ ಬಂದು ಹುಷಾರಾಗೋಗಿರೋ ಅಂಥ ತುಂಬ ಜನ ಪೇಷಂಟ್ಗಳಿದ್ದಾರೆ. ಎಷ್ಟೋ ವರ್ಷಗಳಿಂದ ಸಫರ್ ಪಡ್ತಿರ್ತಾರೆ. ಅಂಥ ಪೇಷಂಟ್ಗಳನ್ನು ನಾವು ತಗೊಂಡು ನಮ್ಮ ಕೇರ್ ಸೆಂಟ್ರಿಗೆ ಡಾಕ್ಟರ್ ಸತ್ತಾರ್ ಅಂತ ಹೇಳಿ ಮೆಡಿಕಲ್ ಕಾಲೇಜಿಂದ ಬಂದು ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಸಾವಿರಾರು ಜನ ಹುಷಾರಾಗಿ ಹೋಗಿದ್ದಾರೆ. 80 ವರ್ಷ, 90 ವರ್ಷ, 95 ವರ್ಷ ಈ ಥರ ಇದ್ದವರು ಸಹ ಹುಷಾರಾಗಿ ಮನೆಗೆ ಹೋಗಿದ್ದಾರೆ. ಆಗದಿದ್ದವರು ಇದ್ದಾರೆ, ಆಗಿರೋರು 75%, ಆಗದಿರೋ ಅಂಥವರು 25% ಇದ್ದಾರೆ. ಮತ್ತು ಇನ್ನು ಬೈ ಬರ್ತು ಹುಟ್ಟಿರ್ತಾರೆ ಮಕ್ಕಳು, ಅವರಿಗೆ ಮಾತು ಬರಲ್ಲ, ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಂಡೇ ಇರ್ತಾರೆ. ಅವರಿಗೆ ಊಟ ಬೇಕು, ತಿಂಡಿ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳೋ ಒಂದು ಇದರಲ್ಲೇ ಇರಲ್ಲ. ಅಂಥ ಮಕ್ಕಳು ಸಹ ನೋಡ್ಕೊತಾ ಇದ್ವಿ. ಮತ್ತು ಡ್ರಿಂಕ್ಸಿಗೆ ಅಡಿಟ್ ಆಗಿರ್ತಾರೆ, ಡ್ರಗ್ಸಿಗೆ ಅಡಿಟ್ ಆಗಿರ್ತಾರೆ. ಈಗ ಕೆಲವೊಂದು ದುಶ್ಚಟಗಳಿಗೆ ಅಡಿಟ್ ಆಗಿರೋಂಥ ಮಹಿಳೆ ಆಗಿರ್ಬೋದು ಅಥವಾ ಜೆಂಟ್ಸ್ ಆಗಿರ್ಬೋದು, ಅಂಥವ್ರನ್ನೂ ಸಹ ತಗೊಂಡು ಅವರನ್ನು ಹುಷಾರು ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕೆಲವರು ಮನೆಗೆ ಕರ್ಕೊಂಡು ಹೋಗಲ್ಲ, ಇಲ್ಲೇ ಇರೋ ಅಂಥವರು ಇದ್ದಾರೆ ಇಲ್ಲಿ ಎಲ್ಲ. ಮತ್ತು ವಯಸ್ಸಾದವರು 50 ವರ್ಷದಿಂದ ಹಿಡಿದು 100 ಇಯರ್ಸ್ವರೆಗೂ ಇದ್ದಾರೆ. ಬೆಡ್ಸೋರಾಗಿ ಕರ್ಕೊಂಬಂದುಬಿಡ್ತಾರೆ. ಅವ್ರಿಗೆಲ್ಲ ಹುಷಾರು ಮಾಡಿಕೊಂಡು ಅವ್ರನ್ನ ಚೆನ್ನಾಗಿ ಮಾಡಿ ವಾಕ್ ಮಾಡಿಸ್ಕೊಂಡು 100% ಹುಷಾರು ಮಾಡಿಕೊಂಡು ನೋಡ್ಕೊಳ್ತೀವಿ. ಮತ್ತು ಸ್ಟ್ರೋಕ್ ಆದವ್ರಿಗೆ ಫಿಸಿಯೋಥೆರಪಿ ಇದೆ. ಸ್ಟ್ರೋಕಿಗೆ ಸಂಬಂಧಪಟ್ಟ ಅಂಥದ್ದೇನಿದೆ ಆ ಥರ ಡಾಕ್ಟ್ರುಗಳು ಬರ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅವರು ಸಹ ಹುಷಾರಾಗಿ ಹೋಗಿರೋ ಅಂಥವ್ರು ತುಂಬ ಜನ ಇದ್ದಾರೆ. ಆಮೇಲೆ ಇನ್ನು ಇವ್ರಿಗೆ ಹುಷಾರೇ ಆಗೋದಿಲ್ಲ, ಇವರಿನ್ನ ಬೆಡ್ಡಲ್ಲೇ ಇರ್ತಾರೆ. ಇವರು ಜೀವನನೇ ಇಷ್ಟು ಅಂತ ಹೇಳಿ ಒಳ್ಳೊಳ್ಳೆ ಕಡೆಯಿಂದ ಬಂದಂಥ ಪೇಷಂಟ್ಗಳೇ ಇದ್ದಾರೆ. ಅವರು ಸಹ ಹುಷಾರಾಗಿ ಮನೆಗೆ ಹೋಗಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಅವ್ರಿಗೆ ಆಗದಿದ್ದಂಥ ಟೈಮಲ್ಲಿ ಮತ್ತೆ ಕರ್ಕೊಂಡು ಬಂದುಬಿಡ್ತಾರೆ. ಆ ಥರ ಜನಗಳೆಲ್ಲ